ಮತ್ತೊಂದು ಕಡೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ಘಟನೆ ಕೋತನೆ ಕುದಿತಾ ಇದೆ. ಇಂಥ ಹೊತ್ತಲ್ಲೇ ಶಿವಮೊಗ್ಗದ ಭದ್ರಾವತಿಯಲ್ಲೂ ಪಾಕ್ ಪರ ಘೋಷಣೆ ಕೂಗಿ ದೊಡ್ಡ ಅವಾಂತರವೊಂದು ಕ್ರಿಯೇಟ್ ಆಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಹೌದು, ಇದು ಉರಿತಾ ಇರುವ ಬೆಂಕಿಗೆ ತುಪ್ಪ ಸುರಿದಂಥ ಪ್ರಕರಣ ಆಗಿದೆ. ಬಿಜೆಪಿಗೆ ಸಹಜವಾಗಿ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಆದರೆ ನಾವು ಹಂಗೆ ಕೂಗೇ ಇಲ್ಲ, ನಾವು ಬೇರೆ ತರ ಕೂಗಿದ್ದನ್ನ ಈ ರೀತಿಯಾಗಿ ಅರ್ಥೈಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಕೆಲ ಮುಸ್ಲಿಂ ಯುವಕರು ವಾದ ಇಡ್ತಾ ಇದ್ದಾರೆ. ಆಕ್ರೋಶ ಧಗಧಗಿಸ್ತಾ ಇದೆ. ರೋಷಾಗ್ನಿ ಹೊತ್ತಿ ಉರಿತಿದೆ. ಹಿಂದೂ ಪರ ಸಂಘಟನೆಗಳು ಬೀದಿಗಿಳಿದಿವೆ. ಶಿವಮೊಗ್ಗದ 2 ಕಡೆ ಇವತ್ತು ಕಿಚ್ಚು ಹೊತ್ತಲು ಕಾರಣ ಪಾಕ್ ಪರ ಘೋಷಣೆ ಕೂಗಿದ ಆರೋಪ. ಘಟನೆ 1, ಗಾಂಧಿ ವೃತ್ತ, ಭದ್ರಾವತಿ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕ್ ಪರ ಘೋಷಣೆ ಆರೋಪ. ಭದ್ರಾವತಿಯ ಗಾಂಧಿ ವೃತ್ತದಲ್ಲಿ ನಿನ್ನೆ ಈದ್ ಮಿಲಾದ್ ಮೆರವಣಿಗೆ ನಡೆಯುತ್ತಿತ್ತು. ಒಂದ್ ಕಡೆ ಡಿಜೆ ಸದ್ದಿಗೆ ಕುಣಿತಾ ಇದ್ರೆ, ಮತ್ತೊಂದ್ ಕಡೆ ಕೆಲ ಕಿಡಿಗೇಡಿಗಳು ಪಾಕ್ ಪರ ಘೋಷಣೆ ಕೂಗಿರೋ ಆರೋಪ ಕೇಳಿ ಬಂದಿದೆ. ಘಟನೆ 2, ಸೀಗೆಬಾಗಿ ವೃತ್ತ, ಭದ್ರಾವತಿ. ಮೆರವಣಿಗೆ ವೇಳೆ ಪಾಕ್ ಪರ ಘೋಷಣೆ ಆರೋಪ. ಗಾಂಧಿ ವೃತ್ತದ ವಿಡಿಯೋ ಸದ್ದು ಮಾಡಿದ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ಕೂಡ ಹೊರಬಿದ್ದಿದೆ. ಭದ್ರಾವತಿಯ ಸೀಗೆಬಾಗಿ ವೃತ್ತದಲ್ಲಿ ಕೂಡ ಪಾಕ್ ಪರ ಘೋಷಣೆ ಕೂಗಿರೋ ಆರೋಪ ಕೇಳಿ ಬಂದಿದೆ. ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎನ್ನಲಾದ ಇದೇ ವಿಡಿಯೋಗಳನ್ನ ಕಂಡು ಹಿಂದೂ ಪರ ಸಂಘಟನೆಗಳು ಇವತ್ತು ಕೆರಳಿದವು. ಭದ್ರಾವತಿಯಲ್ಲಿ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು. ಪೊಲೀಸರ ಜೊತೆ ವಾಗ್ವಾದ ನಡೆಯಿತು. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಪಾಕಿಸ್ತಾನ ಅಲ್ಲ, ಯಾಸಿಂದಾ ಜಿಂದಾಬಾದ್ ಎಂದ ಮುಸ್ಲಿಂ ಯುವಕರು. ನೆನೆ ಗಾಂಧಿ ವೃತ್ತದ ಮೆರವಣಿಗೆಯಲ್ಲಿ ಇತ್ತೀಚೆಗಷ್ಟೇ ಮೃತಪಟ್ಟಿದ್ದ ಮುಸ್ಲಿಂ ಮುಖಂಡ ಯಾಸಿಂದಾ ಜಿಂದಾಬಾದ್ ಅಂತ ಘೋಷಣೆ ಹಾಕಿದ್ದಾರೆ. ಅದನ್ನ ಪಾಕ್ ಅಂತ ತಿರುಚಲಾಗಿದೆ ಅಂತ ನಿನ್ನೆ ಮೆರವಣಿಗೆಯಲ್ಲಿ ಭಾಗಿಯಾದ ಕೆಲ ಮುಸ್ಲಿಂ ಯುವಕರು ಹೇಳಿದ್ದಾರೆ. ಸೀಗೆಬಾಗಿ ವೃತ್ತದಲ್ಲಿ ಇಂಥ ಯಾವುದೇ ಘಟನೆ ಆಗಿಲ್ಲ ಅಂದಿದ್ದಾರೆ. ಅಲ್ಲಿ ಕೂಗಿರೋದು 2 ಕಡೆನೂ ಯಾಸಿಂದಾ ಜಿಂದಾಬಾದ್ ಅನ್ನೋದನ್ನ, ಮತ್ತೆ ಬರೀ ಅಷ್ಟನ್ನೇ ಕೂಗಿಲ್ಲ, ಅವ್ರ ಫೋಟೋನು ಹಿಡ್ಕೊಂಡು ಸ್ವಲ್ಪ ಹುಡುಗರು ಕುಣಿತಿದ್ರು. ಅದನ್ನ ಸಹ ಪೊಲೀಸರು ವಶಕ್ಕೆ ಪಡಿಸ್ಕೊಂಡ್ರು ಆ ಫೋಟೋಗಳನ್ನ. ಹಾಗಾಗಿ ಈ ರೀತಿ ಯಾವುದೇ ಘಟನೆ ನಡೆದಿಲ್ಲ. ಇದು ಜಸ್ಟ್ BJP ಅವ್ರದ್ದು ಒಂದು ಆಪಾದನೆ, ರಾಜಕೀಯ ಹುನ್ನಾರಕ್ಕೆ ಅವ್ರು ಮಾಡ್ತಿದ್ದಾರೆ ಅಷ್ಟೇ ಸರ್. ಪ್ರಕರಣದ ತನಿಖೆಗಾಗಿ 3 ತಂಡ ರಚಿಸಿದ್ದು ವಿಡಿಯೋವನ್ನ FSLಗೆ ಕಳಿಸಲಾಗಿದೆ ಅಂತ SP ಹೇಳಿದ್ದಾರೆ. ಯಾವಾಗ ವಿಡಿಯೋ ಆಗಿದೆ, ಎಲ್ಲಿ ಆಗಿದೆ, ಯಾರು ವಿಡಿಯೋ ಮಾಡಿದ್ದಾರೆ, ಕಂಪ್ಲೀಟ್ ವಿಡಿಯೋದು ಫುಟೇಜು ಎಲ್ಲದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅಂತಂದು 3 ಟೀಮ್ಗಳನ್ನ ಮಾಡಿದ್ದೀವಿ. 3 ಜನ ಇನ್ಸ್ಪೆಕ್ಟರ್ ಹೆಡೆಡ್ ಟೀಮ್ಸನ್ನು ಮಾಡಿದ್ದೀವಿ. ಆ ವಿಡಿಯೋನ FSLಗೂ ಕೂಡ ಇಮಿಡಿಯೇಟ್ಲಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ. ಮುಂದಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ. ಪಾಕ್ ಪರ ಘೋಷಣೆ ಆರೋಪ, BJP ಪಡೆ ಕೆಂಡಾಮಂಡಲ. ನೀವಿರೋರು ಭಾರತದೊಳಗೆ, ಅನ್ನ ತಿನ್ನೋದು ಭಾರತದಲ್ಲಿ, ತಿನ್ನೋದೇ ಕೂಳಿಲ್ಲ ಪಾಕಿಸ್ತಾನದಲ್ಲಿ. ಇಲ್ಲಿ ನಿಂತಿವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ. ಅಯೋಗ್ಯರು ಯಾಕೆ ಹೇಳ್ತಾರೆ ಅಂತಂದರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತವ್ರ ಮೇಲೆ ಇವರು ಕ್ರಮ ತೆಗೆದುಕೊಳ್ಳಿಲ್ಲ. ಭದ್ರಾವತಿ ಇರಲಿ, ಸಾಗರ ಇರಲಿ, ಶಿವಮೊಗ್ಗದ ಗಲಾಟೆ ಇರಲಿ, ಮದ್ದೂರು ಇರಲಿ, ನಾಗಮಂಗಲ ಇರಲಿ, ಇದನ್ನು ಯಾವುದು ಬಿಡಿ ಬಿಡಿಯಾಗಿ ನೋಡಬೇಡಿ. ಓಟಿನ ಆಸೆಗೆ ಕಣ್ಣಿದ್ದು ಕುರುಡರಾಗ್ಬಿಟ್ಟಿದ್ದಾರೆ. ಭಾಳ ಜನ ಮತಾಂಧತೆಗೆ ಬೆಂಬಲ ಕೊಡ್ತಾ ಇದ್ದಾರೆ. ತಾಲಿಬಾನಿ ಸರ್ಕಾರ, ಹಾಗಾಗಿ ಪಾಕಿಸ್ತಾನ ಪರ
ಈ ತರ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವರಂತಹ ತಾಲಿಬಾನಿ ಮನಸ್ಥಿತಿ ಇರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇರ್ತದೆ. ಈ ಬಗ್ಗೆ ಮಾತನಾಡಿರೋ ಶಿವಮೊಗ್ಗ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಆದರೆ ಕೈ ನಾಯಕ ಬಿಕೆ ಹರಿಪ್ರಸಾದ್ ಸಂಘ ಪರಿವಾರದಿಂದಲೇ ಗಲಭೆ ಸೃಷ್ಟಿ ಅಂತ ಆರೋಪಿಸಿದ್ದಾರೆ. ಕರೆದಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು, ಅದನ್ನು SP ಅವರಿಗೆ ನಿನ್ನೆನೆ ಅದು ಅಥೆಂಟಿಸಿಟಿ ಏನು, ಎಲ್ಲಿ, ಯಾರು ಹೇಳಿರೋದು, ಯಾವ ಸಂದರ್ಭದಲ್ಲಿ, ಅದ್ರದ್ದೆಲ್ಲ ಎವಿಡೆನ್ಸ್ ಎಲ್ಲ ತಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಿನ್ನೆನೆ ಹೇಳಾಯಿತು. ಅದು ಯಾರೇ ಆದ್ರೂ ಕೂಡ ಎಲ್ಲ ಜಾಗದಲ್ಲೂ ಸಹ ಎಲ್ಲೂ ಗಲಭೆ ಆಗ್ತಾ ಇದೆ, ಎಲ್ಲವೂ ಸಹ ಸಂಘ ಪರಿವಾರದವರು ಬೇರೆಯವರ ಧರ್ಮದ ಹೆಸರಲ್ಲಿ ಹೋಗಿ ಈ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೇವೆ. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು. ಭದ್ರಾವತಿ ಶಾಸಕ ಸಂಗಮೇಶ್ ವಿಡಿಯೋ ವೈರಲ್. ಪಾಕ್ ಪರ ಘೋಷಣೆ ಕೂಗಿದ ಆರೋಪದ ಕಿಚ್ಚು ಧಗಧಗಿಸ್ತಿರೋ ಹೊತ್ತಲ್ಲೇ ಭದ್ರಾವತಿ ಶಾಸಕ ಸಂಗಮೇಶ್ರ ವಿಡಿಯೋ ಒಂದು ವೈರಲ್ ಆಗಿದೆ. ನಿನ್ನೆ ನಡೆದ ಈದ್ ಮಿಲಾದ್ ಮೆರವಣಿಗೆ ವೇಳೆ ಮುಂದಿನ ಜನ್ಮದಲ್ಲಿ ನಾನು ಸಾಬ್ರಾಗಿ ಹುಟ್ಟಬೇಕು ಅಂದಿದ್ದಾರೆ. ಮುಂದಿನ ಜನ್ಮಕ್ಕೆ ಯಾಕೆ ಕಾಯ್ತೀರಾ, ಈ ಜನ್ಮದಲ್ಲೇ ಹೋಗಿ ಅಂತ ಶೋಭಾ ಕರಂದ್ಲಾಜೆ ಕುಟುಕಿದ್ದಾರೆ. ಇವತ್ತು 4 ಬಾರಿ ಶಾಸಕರಾಗಿ ನಿಮ್ಮ ಮಾತಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರಿಗೆ ಈ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಸಾಬ್ರಾಗಿ ಹುಟ್ಟಬೇಕು ಅಂತ. ಮುಂದಿನ ಜನ್ಮಕ್ಕೆ ಕಾಯಬೇಡಿ ಸಂಗಮೇಶ್ ಅವರೇ, ಈ ಜನ್ಮದಲ್ಲೇ ಹೋಗ್ಬಿಡಿ. ನಿಮ್ಗೆ ಹಾರ ಹಾಕಿ ನಾವು ಕಳಿಸ್ಕೊಡ್ತೀವಿ, ಹೋಗಿ ನೀವು. ಭದ್ರಾವತಿ ಶಾಸಕರ ಹೇಳಿಕೆ ಹಾಗೂ ಪಾಕ್ ಪರ ಘೋಷಣೆ ವಿಚಾರಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟುಹಾಕಿವೆ. ವಿಪಕ್ಷಗಳಿಗೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಅಸ್ತ್ರವೇ ಸಿಕ್ಕಂತಾಗಿದೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.